ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಲೇಜಿಂಗ್ ವೀರು ವೀರೇಶ್. ಸ್ನೇಹಿತರೆ, ರೀಸೆಂಟಾಗಿ ನಾವೆಲ್ಲ ತಾವರೆಕೆರೆಯಲ್ಲಿ ಲೊಕೇಟ್ ಆಗಿರುವಂತಹ ಹಾಂಗ್ಸೋ ರೆಸಾರ್ಟ್ಗೆ ಟೀಮ್ ಔಟಿಂಗ್ ಹೋಗಿದ್ವಿ. ನಾವು ಅರೌಂಡ್ 15 ಮೆಂಬರ್ಸು ಟೀಮ್ ಔಟಿಂಗ್ ಹೋಗಿದ್ವಿ. ಸೊ ಅಲ್ಲಿ ಒಂದು ಆದಂಥ ನಮ್ಮದು ಎಕ್ಸ್ಪೀರಿಯೆನ್ಸು, ಹಾಗೆ ರೆಸಾರ್ಟ್ ವ್ಯೂ ಹೇಗಿದೆ ಹಾಗೂ ರೆಸಾರ್ಟಲ್ಲಿ ಏನೆಲ್ಲ ಅವೈಲೇಬಲ್ ಫೆಸಿಲಿಟೀಸ್ ಇದೆ ಅದೆಲ್ಲ ಈ ವಿಡಿಯೋ ಮುಖಾಂತರ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ರೆಸಾರ್ಟ್ ಹೆಸರು ಬಂದ್ಬಿಟ್ಟು ಹಾಂಗ್ಸೋ ರೆಸಾರ್ಟ್ ಅಂತೇಳಿ, ಇದು ತಾವರೆಕೆರೆಯಲ್ಲಿ ಬರುತ್ತೆ. ಬೆಂಗಳೂರಿಂದ ಅರೌಂಡ್ 30 ಕಿಲೋಮೀಟ್ರ್ ಆಗುತ್ತೆ. ಸೊ ನೀವೀಗ ಡಿಸ್ಟೆನ್ಸು ಟ್ರಾವೆಲಿಂಗ್ ಕಡಿಮೆ ಇರುತ್ತೆ. ಸೊ ನೀವು ಬೇರೆ ಎಲ್ಲ ರೆಸಾರ್ಟ್ಗೆ ಹೋಗ್ತೀನಿ ಅಂದರೆ ಅಟ್ಲೀಸ್ಟ್ 1 ಅವರ್ 1.5 ಅವರ್ ಟ್ರಾವೆಲಿಂಗ್ ಮಾಡಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಅದು ಅಟ್ಲೀಸ್ಟ್ 50 ಕಿಲೋಮೀಟ್ರ್ ಅಂತೂ ಇದ್ದೇ ಇರುತ್ತೆ ಜರ್ನಿ. ಬಟ್ ಈ ಒಂದು ತಾವರೆಕೆರೆಯಲ್ಲಿ ಆಗಿರೋಂಥ ಲೊಕೇಟ್ ಆಗಿರೋಂಥ ಹಾಂಗ್ಸೋ ರೆಸಾರ್ಟ್ ಬಂದ್ಬಿಟ್ಟು ಅರೌಂಡ್ 32 ಕಿಲೋಮೀಟ್ರ್ ಆಗುತ್ತೆ. ಸೊ ನಿಮಗೆ ಟ್ರಾವೆಲಿಂಗ್ ಕೂಡ ಕಡಿಮೆ ಇರುತ್ತೆ. ಸೊ ಅದರಿಂದ ನೀವು ಜಾಸ್ತಿ ಟ್ರಾವೆಲಿಂಗಿಗೆ ಟೈಮ್ ಸ್ಪೆಂಡ್ ಮಾಡೋದು ತಪ್ಪುತ್ತೆ, ಹಾಗೂ ಬೇಗ ಕೂಡ ರೀಚ್ ಆಗ್ಬೋದು. ಇಲ್ಲಿ ಡೇ ಔಟಿಂಗ್ ಪ್ಯಾಕೇಜ್ ಬಂದ್ಬಿಟ್ಟು 999 ಅಂದರೆ 1000ನಿಂದ ಸ್ಟಾರ್ಟ್ ಆಗುತ್ತೆ. ಸೊ 1000ನಿಂದ ಬಂದ್ಬಿಟ್ಟು ಇಲ್ಲಿ ಡೇ ಔಟಿಂಗ್ ಇರುತ್ತೆ. ಹಾಗೂ ಅದು ನಿಮ್ಮದು ಏನೇನು ಪ್ಲ್ಯಾನ್ ತೊಗೊತೀರೋ ಅದ್ರ ಬೇಸ್ ಮೇಲೆ ಪ್ರೈಸಸ್ ಕೂಡ ವೇರಿ ಆಗ್ತಾ ಹೋಗುತ್ತೆ. ಹಾಗೆ ಇಲ್ಲಿ ಸ್ಟೇ ಕೂಡ ಅವೈಲೇಬಲ್ ಇದೆ. ಸೊ ಯಾರೆಲ್ಲ ನಿಮ್ಮ ಕಾರ್ಪೊರೇಟ್ ಔಟಿಂಗ್ ಆಗಿರ್ಬೋದು, ಫ್ಯಾಮಿಲಿ ಔಟಿಂಗ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಗ್ಯಾದರಿಂಗ್ ಆಗಿರ್ಬೋದು ಸ್ಟೇ ಆಗ್ತೀರಾ ಅಂದರೂ ಅದಕ್ಕೂ ಕೂಡ ಸಪ್ರೇಟು ಸ್ಟೇ ಅವೈಲೇಬಲ್ ಇದೆ. ಹಾಗೂ ಇಲ್ಲಿ ಹಾಲ್ ಕೂಡ ಇದೆ. ಒಂದು ಅಕೇಶನ್ ಮಾಡುವಂಥದ್ದು, ಏನಾದ್ರು ಸೆಲೆಬ್ರೇಷನ್ ಮಾಡೋದಕ್ಕೆ ಸ್ಟೇಜ್ ಎಲ್ಲ ಅವೈಲೇಬಲ್ ಇದೆ. ಸೊ ಸಣ್ಣ ಪುಟ್ಟ ಈವೆಂಟ್ಗೆಲ್ಲ ಈ ಒಂದು ರೆಸಾರ್ಟು ತುಂಬ ಚೆನ್ನಾಗಿದೆ. ಸೊ ನಿಮ್ದು ಏನಾದ್ರು ಫ್ಯಾಮಿಲಿ ಈವೆಂಟ್ ಇದ್ದರೂ ಕೂಡ ಈ ಕಂಪ್ಲೀಟ್ ರೆಸಾರ್ಟ್ನ ನೀವು ರಿಸರ್ವ್ ಮಾಡ್ಬೋದು. ಹಾಗೂ ಇದು ಬಂದ್ಬಿಟ್ಟು ತಾವರೆಕೆರೆಯಲ್ಲಿ ನಮಗೇನೇನು ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ನಾನು ಇದ್ರ ಮುಖಾಂತರ ತಿಳಿಸ್ಕೊಡ್ತೀನಿ. ನಾವು ಕೂಡ ಅರೌಂಡ್ 15 ಮೆಂಬರ್ಸು ಡೇ ಔಟಿಂಗ್ ಪ್ಯಾಕೇಜ್ ತೊಗೊಂಡಿದ್ವಿ. ಸೊ ಇಲ್ಲಿ ಮಾರ್ನಿಂಗು ಡೇ ಔಟಿಂಗ್ ಪ್ಯಾಕೇಜ್ ನಾವು ತೊಗೊಂಡಿದ್ದು 9 AM to 6 PM ಪ್ಯಾಕೇಜು. ಸೊ ಮಾರ್ನಿಂಗು 9 AM ಇಲ್ಲಿ ಚೆಕ್-ಇನ್ ಆದ ತಕ್ಷಣ ನಮಗೆ ವೆಲ್ಕಮ್ ಡ್ರಿಂಕ್ ಇತ್ತು. ಸೊ ಆ ವೆಲ್ಕಮ್ ಡ್ರಿಂಕ್ ತೊಗೊಂಡು ನೆಕ್ಸ್ಟ್ ಹಾಗೆ ನಾವು ಬ್ರೇಕ್ಫಾಸ್ಟಿಗೆ ಹೋದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಬಫೆ ಸಿಸ್ಟಮ್ ಇರುತ್ತೆ. ಒಂದು 4-5 ವೆರೈಟೀಸು, ಫ್ರೂಟ್ಸು, ಟೀ, ಕಾಫಿ ಎಲ್ಲ ಇರುತ್ತೆ. ಸೊ ನಿಮಗೆ ಏನು ಇಷ್ಟ ಆಗುತ್ತೋ ಎಷ್ಟು ಬೇಕಾದರೂ ತೊಗೊಂಡು ನೀವೇ ತಿನ್ಬೋದು. ಅನ್ಲಿಮಿಟೆಡ್, ಯಾವುದೇ ರಿಸ್ಟ್ರಿಕ್ಷನ್ ಇರೋದಿಲ್ಲ, ಎಲ್ಲ ಬಫೆ ಸಿಸ್ಟಮ್ ಇರುತ್ತೆ. ಸೊ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇಲ್ಲಿರುವಂಥ ಒಂದು ಆ್ಯಕ್ಟಿವಿಟೀಸ್ನ ಆಡೋಣ ಅಂತ ಬಂದ್ವಿ. ಇಲ್ಲಿ ಜಿಪ್ ಲೈನರ್ ಇದೆ, ಆಮೇಲೆ ರೋಪ್ ವಾಕ್ ಇದೆ, ರೋಪ್ ಸೈಕ್ಲಿಂಗ್ ಇದೆ, ಆಮೇಲೆ ಇಲ್ಲಿ ಸೊ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಆಗುವಂಥ ಒಂದು ರೋಪ್ ಕ್ಲೈಂಬಿಂಗು ಎಲ್ಲ ಇದೆ. ಸೊ ಅದೆಲ್ಲ ನೋಡೋದಕ್ಕೆ ಆಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ನೀವು ಕಾರ್ಪೊರೇಟ್ ಅಥವಾ ನಿಮ್ದು ಏನೇ ಬ್ಯುಸಿ ಶೆಡ್ಯೂಲಲ್ಲಿ ಡೈಲಿ ವರ್ಕ್ ಮಾಡಿ ನೀವು ಸುಸ್ತಾಗಿರ್ತೀರ. ಸೊ ಈ ಥರ ಒಂದು ಆ್ಯಕ್ಟಿವಿಟೀಸ್ ಪರ್ಫಾರ್ಮ್ ಮಾಡೋದ್ರಿಂದ ನೀವು ಮೆಂಟಲಿ ನಿಮ್ಮ ಕಾನ್ಸಂಟ್ರೇಷನ್ನೇ ಡೈವರ್ಟ್ ಆಗಿಬಿಡುತ್ತೆ. ನೀವು ಈ ಗೇಮ್ಸು ಆ್ಯಕ್ಟಿವಿಟೀಸ್ ಎಲ್ಲ ಆಡಬೇಕಾದ್ರೆ ಕಂಪ್ಲೀಟ್ಲಿ ನೀವು ಇಲ್ಲೇ ಈ ಆ್ಯಕ್ಟಿವಿಟೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ನಿಮ್ಮದು ಓವರಾಲ್ ಕಾನ್ಸಂಟ್ರೇಷನ್ ಇಲ್ಲೇ ಬಂದು ನಿಮ್ಗೆ ಏನೇ ಟೆನ್ಷನ್ ಇದ್ದರೂ ಒಂಥರ ಒಳ್ಳೆ ರಿಲೀಫ್ ಸಿಕ್ಕಂಗಾಗುತ್ತೆ. ನಾನು ಕೂಡ ಈ ಕಂಪ್ಲೀಟ್ ರೋಪ್ ಆ್ಯಕ್ಟಿವಿಟೀಸು, ಕ್ಲೈಂಬಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದೆ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಅಂತ ಹೇಳ್ಬೋದು. ಸೊ ನಾವು ಮಾರ್ನಿಂಗ್ ಬೇಗ ರೀಚ್ ಆಗಿದ್ದರಿಂದ ಇಲ್ಲಿ ಕ್ರೌಡ್ ಕೂಡ ತುಂಬ ಏನಿರಲಿಲ್ಲ. ಸೊ ಆದ್ದರಿಂದ ನಮಗೆ ಎಲ್ಲ ಆ್ಯಕ್ಟಿವಿಟೀಸು ಆಡೋದಕ್ಕೆ ಇಷ್ಟ ಬಂತು. ಹಾಗೂ ಎಲ್ಲ ಆ್ಯಕ್ಟಿವಿಟೀಸ್ ಆಡೋದಕ್ಕೂ ಏನೂ ಕ್ರೌಡ್ ಕೂಡ ಇರಲಿಲ್ಲ. ಹಾಗೆ ಇಲ್ಲಿ ಬಂದ್ಬಿಟ್ಟು ವಾರದ ಎಲ್ಲ 7 ಡೇಸು ಓಪನ್ ಇರುತ್ತೆ. ಸೊ ವೀಕೆಂಡಲ್ಲಿ ಸ್ವಲ್ಪ ಬ್ಯುಸಿ ಆಗುತ್ತೆ, ಯಾಕೆಂದರೆ ಯೂಶ್ವಲಾಗಿ ಎಲ್ಲ ವೀಕೆಂಡಲ್ಲಿ ಕಾರ್ಪೊರೇಟ್ ಟೀಮ್ಸು ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಕ್ರೌಡ್ ಆಗುತ್ತೆ. ವೀಕ್ ಡೇಸಲ್ಲಿ ಫುಲ್ ಖಾಲಿ ಇರುತ್ತೆ. ಹಾಗೆ ಇಲ್ಲ ಈ ಎಲ್ಲ ಆ್ಯಕ್ಟಿವಿಟೀಸು ಕೂಡ ಯಾವುದೇ ರಿಸ್ಟ್ರಿಕ್ಷನ್ ಕೂಡ ಇರೋದಿಲ್ಲ. ಸೊ ಕ್ರೌಡ್ ಇಲ್ಲ ಅಂದರೆ ನೀವು ಸೇಮ್ ಆ್ಯಕ್ಟಿವಿಟಿನ 2 times 3 times ಕೂಡ ಆಡ್ಬೋದು. ನಾವು ಕೂಡ ಈ ಜಿಪ್ ಲೈನರು, ಜಿಪ್ ಸೈಕ್ಲಿಂಗು ಅವೆಲ್ಲ 2 times ಮಾಡಿದ್ವಿ, ಯಾಕೆಂದರೆ ಏನೂ ಕ್ರೌಡ್ ಇರಲಿಲ್ಲ. ಸೊ ಅದಾದ್ರಿಂದ ನಾವು ಇದನ್ನು ಮಾಡಿದ್ವಿ. ಇಲ್ಲಿ ಇಂಡೋರ್ ಮತ್ತು ಔಟ್ಡೋರ್ ಆ್ಯಕ್ಟಿವಿಟೀಸ್ ಎಲ್ಲ ತುಂಬಾ ಇದೆ. ಸೊ ಇಂಡೋರಲ್ಲಿ ಬಂದ್ಬಿಟ್ಟು ಚೆಸ್ ಇದೆ, ಕೇರಮ್ ಬೋರ್ಡ್ ಇದೆ, ಶಟಲ್ ಬ್ಯಾಡ್ಮಿಂಟನ್ ಇದೆ, ಟೇಬಲ್ ಟೆನ್ನಿಸ್ ಇದೆ, ಹಾಗೂ ಎಲ್ಲ ತುಂಬ ಚೆನ್ನಾಗಿ ಅದರ್ ಆ್ಯಕ್ಟಿವಿಟಿ ಇದೆ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಫುಟ್ಬಾಲ್ ಆಡೋದಕ್ಕೆ ಗ್ರೌಂಡ್ ಕೂಡ ಇದೆ, ಅದು ವೀಡಿಯೋ ಕೊನೆಯಲ್ಲಿ ನೀವು ನೋಡ್ತಾ ಹೋಗ್ತೀರಾ. ಕ್ರಿಕೆಟ್ ಗ್ರೌಂಡ್ ಇದೆ. ಸೊ ಆಮೇಲೆ ಈ ಆರ್ಚರ್ ಇದೆ, ಆಮೇಲೆ ಫೂಸ್ಬಾಲ್ ಟೆನ್ನಿಸ್ ಅಂತ ಇದೆ, ಫುಟ್ಬಾಲ್ ಇದೆ. ಆಮೇಲೆ ಸಣ್ಣ ಮಕ್ಕಳಿಗೆ ನೀವೇನಾದ್ರು ಕರ್ಕೊಂಬಂದಿರಂದ್ರೆ ಅವರಿಗೆ ಆಡೋದಕ್ಕೆ ಪ್ರತ್ಯೇಕವಾಗಿ ಒಂದು ಚೇಂಬರ್ ಇದೆ. ಸೊ ಅಲ್ಲಿ ಮಕ್ಕಳನ್ನ ಬಿಟ್ಟು ಒಳಗಡೆ ಎಲ್ಲ ಮಕ್ಕಳಿಗೆ ಸಂಬಂಧಪಟ್ಟ ಆ್ಯಕ್ಟಿವಿಟೀಸ್ ಎಲ್ಲ ಪರ್ಫಾರ್ಮ್ ಮಾಡ್ಬೋದು. ಅದಾದಮೇಲೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಮೇಯ್ನಾಗಿ ಸ್ವಿಮ್ಮಿಂಗ್ ಪೂಲಿಗೆ ಅಕ್ಸೆಸ್ ಕೊಡ್ತಾರೆ. ಸೊ ಸ್ವಿಮ್ಮಿಂಗ್ ಪೂಲು ಮಾರ್ನಿಂಗಿಂದನೂ ಓಪನ್ ಇದ್ದೇ ಇರುತ್ತೆ. ನೀವು ಎಷ್ಟೊತ್ತು ಬೇಕಾದ್ರೂ ಆಡ್ಬೋದು, ಯಾವುದೇ ರಿಸ್ಟ್ರಿಕ್ಷನ್ ಇರೋದಿಲ್ಲ. ನಾವು ಒಂದು 3-4 hours ಅಲ್ಲೆಲ್ಲ ಹೋಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸ್ವಿಮ್ಮಿಂಗ್ ಪೂಲಲ್ಲಿ ನಾವು ಸ್ಪೆಂಡ್ ಮಾಡಿದ ಟೈಮ್ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿತ್ತು. ಹಾಗೆ ಆಫ್ಟರ್ 3 PM ಇಲ್ಲಿ ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಬಿಫೋರ್ ಟು ದಟ್ ಲಂಚ್ ಬಗ್ಗೆ ಹೇಳಬೇಕು. ಲಂಚ್ ಬಂದ್ಬಿಟ್ಟು ಅರೌಂಡ್ 1:30ಇಂದ ಸ್ಟಾರ್ಟ್ ಆಗುತ್ತೆ. ಸೊ 1:30ಇಂದ ನಿಮಗೆ ಅದು ಕೂಡ ಬಫೆ ಸಿಸ್ಟಮ್ ಇರುತ್ತೆ. ಅಲ್ಲೂ ಕೂಡ ಒಂದು 5-6 ವೆರೈಟೀಸು, ಆಮೇಲೆ ಫ್ರೂಟ್ಸು, ಐಸ್ ಕ್ರೀಮು, ಸ್ವೀಟ್ ಎಲ್ಲ ಇರುತ್ತೆ. ಸೊ ನಿಮಗೆ ಏನು ಇಷ್ಟ ಆಗುತ್ತೋ ಎಷ್ಟು ಬೇಕಾದರೂ ನೀವು ಬಫೆ ಸಿಸ್ಟಮಲ್ಲಿ ತೊಗೊಂಡು ತಿನ್ಬೋದು. ಯಾರೂ ಕೂಡ ರಿಸ್ಟ್ರಿಕ್ಷನ್ ಮಾಡೋದಿಲ್ಲ, ಅಲ್ಲೆಲ್ಲ ಅವೈಲೇಬಲ್ ಇರುತ್ತೆ. ಸೊ ನೀವು ಊಟ ಮಾಡ್ಕೊಬೋದು.
ಸೊ ನಾವು ಏನು ಮಾಡಿದ್ವಿ, ಮಾರ್ನಿಂಗ್ ಬಂದ ತಕ್ಷಣ ಇಲ್ಲೆಲ್ಲ ಜಿಪ್ ಲೈನರು ಎಲ್ಲ ಆ್ಯಕ್ಟಿವಿಟೀಸ್ ಪರ್ಫಾರ್ಮ್ ಮಾಡಿದ್ವಿ. ಒಳ್ಳೆ ಬಾಡಿ ಸ್ಟ್ರೈನ್ ಆಗಿತ್ತು. ನೆಕ್ಸ್ಟ್ ನಾವೆಲ್ಲ ಹೋಗಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋದ್ವಿ. ಸ್ವಿಮ್ಮಿಂಗ್ ಪೂಲಲ್ಲೂ ಒಳ್ಳೆ ಒಂದು 2-3 ಅವರ್ಸ್ ಆಟ ಆಡಿದ್ವಿ. ಸೊ ಆಟ ಆಡಿದ್ರೆ ಒಳ್ಳೆ ಬಾಡಿ ಒಳ್ಳೆ ಫ್ರೆಶ್ ಆಗಿ ಪೇಯ್ನ್ ಅನ್ನಿಸ್ತು. ಸೊ ಅದಾದಮೇಲೆ ನಾವು ಲಂಚಿಗೆ ಹೋದ್ವಿ. ಸೊ ಲಂಚಲ್ಲಿ ಒಂದು ಅರೌಂಡ್ 45-1 ಅವರ್ ಸ್ಪೆಂಡ್ ಮಾಡಿದ್ವಿ. ಸೊ ಅದು ಲಂಚ್ ಆದಮೇಲೆ ಒಂದು 3 o'clock ರೈನ್ ಡ್ಯಾನ್ಸ್ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ನೀವು ರೈನ್ ಡ್ಯಾನ್ಸ್ ಹತ್ರ ಹೋದರೆ ಅಲ್ಲೂ ಕೂಡ ಒಳ್ಳೆ ಎಂಟರ್ಟೈನಿಂಗ್ ಆಗಿರುತ್ತೆ, ಒಳ್ಳೆ ಮ್ಯೂಸಿಕ್ಕು, ಸೌಂಡ್ ಸಿಸ್ಟಮ್ ಎಲ್ಲ ಇರುತ್ತೆ. ಸೊ ರೈನ್ ಡ್ಯಾನ್ಸಲ್ಲಿ ನೀವು ನೋಡಿರ್ತೀರ ಎಲ್ಲ ವೀಡಿಯೋದಲ್ಲಿ ರೈನ್ ಡ್ಯಾನ್ಸ್ ಯಾವ ಥರ ಆಗುತ್ತೆ ಅಂತೇಳಿ. ಅದು ರೈನ್ ಡ್ಯಾನ್ಸಲ್ಲೂ ಕೂಡ ನೀವು ನಿಮ್ಮ ಟೀಮೆಲ್ಲ ನೀವು ಎಂಗೇಜ್ ಆಗ್ಬೋದು. ಸೊ ಅದು ಕೂಡ ಒಳ್ಳೆ ರಿಫ್ರೆಶಿಂಗ್ ಇರುತ್ತೆ. ಅದಾದಮೇಲೆ ನೀವು ಏನಾದ್ರು ಫಿಸಿಕಲ್ಲಾಗಿ ಆಟ ಆಡ್ತೀರಾ ಅಂದರೂ ಅದೇ ಆಗಲೇ ಹೇಳ್ದಂಗೆ ಫುಟ್ಬಾಲ್ ಗ್ರೌಂಡ್ ಇದೆ, ಕ್ರಿಕೆಟ್ ಗ್ರೌಂಡ್ ಇದೆ, ಆಮೇಲೆ ಟೆನ್ನಿಸ್ ಗ್ರೌಂಡ್ ಇದೆ, ಆಮೇಲೆ ಇಂಡೋರ್ ಔಟ್ಡೋರ್ ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಸೊ ನಾವು ಅದೆಲ್ಲ ನೋಡಿದ್ವಿ. ಆಮೇಲೆ ನೆಕ್ಸ್ಟು ನಾವು ಅದು ಆರ್ಚರ್ ಅಂದರೆ ಶೂಟಿಂಗ್ ಥರ ಇದೆ, ಶೂಟಿಂಗ್ ಗೇಮ್ ಇದೆ, ಆಮೇಲೆ ಥ್ರೋಬಾಲ್ ಥರ ಗೇಮ್ಸ್ ಇದೆ, ಆ್ಯಕ್ಟಿವಿಟೀಸ್ ಇದೆ. ಸೊ ಎಲ್ಲ ಒಂಥರ ಮೈಂಡ್ ರಿಲ್ಯಾಕ್ಸಿಂಗ್ ಆ್ಯಕ್ಟಿವಿಟೀಸೇ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಸೊ ನೀವು ಯಾವುದೇ ಗೇಮ್ ಇಷ್ಟ ಆದರೂ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲದೆ, ಯಾವುದೇ ಅಡಿಷ್ನಲ್ ಪೇ ಮಾಡದೆ ನೀವು ಇಲ್ಲಿ ಆಟ ಆಡ್ಬೋದು. ಬಟ್ ಇಲ್ಲಿ ಹಾರ್ಸ್ ರೈಡ್ ಕೂಡ ಅವೈಲೇಬಲ್ ಇದೆ. ಹಾರ್ಸ್ ರೈಡಿಗೆ ನೀವು ಸಪ್ರೇಟ್ ಪೇ ಮಾಡಬೇಕಾಗುತ್ತೆ. ಅದು ಪರ್ ಪರ್ಸನ್ 100 ರೂಪೀಸ್ ಇಸ್ಕೊಂಡು ತೊಗೊಂಡ್ರು ನಮ್ಮ ಹತ್ರ. ಸೊ ನಮ್ಮ ಟೀಮಲ್ಲೂ ಕೂಡ ಕೆಲವು ಇಂಟ್ರೆಸ್ಟೆಡ್ ಯೂಸರ್ಸ್ ಅದನ್ನು ಹಾರ್ಸ್ ರೈಡಿಂಗ್ ಕೂಡ ಮಾಡಿದರು. ಅದು ಕೂಡ ನೀವು ವಿಡಿಯೋ ಮುಂದೆ ನೋಡ್ತಾ ಹೋಗ್ತೀರಾ. ಸೊ ನೀವು ವಿಡಿಯೋದಲ್ಲಿ ಅದೇ ಹಾರ್ಸ್ ರೈಡಿಂಗ್ ಇರ್ಬೋದು, ಅದಕ್ಕೊಂದಕ್ಕೆ ಮಾತ್ರ ಅಡಿಷ್ನಲ್ ಪೇ ಮಾಡಬೇಕು ಅನ್ನೋದು ಬಿಟ್ಟರೆ ಇನ್ನು ಯಾವುದೇ ಆ್ಯಕ್ಟಿವಿಟೀಸಿಗೆ, ಯಾವುದೇ ಗೇಮ್ಸಿಗೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗಿರೋ ನೆಸೆಸಿಟಿ ಇಲ್ಲ. ಎಲ್ಲ ಕೂಡ ಅನ್ಲಿಮಿಟೆಡಾಗಿ ಫ್ರೀಯಾಗಿ ಆ್ಯಸ್ ಪರ್ ಕ್ರೌಡ್ ನೀವು ಅಲ್ಲಿ ಆಡ್ಕೊಂಡು ಹೋಗ್ಬೋದು. ಸೊ ಎಲ್ಲ ಸೇಫಾಗೇ ಇದೆ. ಯಾವುದೇ ಗೇಮ್ಸು ಕೂಡ ಥ್ರೆಟನಿಂಗ್ ಆಗಿ ಏನು ಹಾರ್ಮ್ ಆಗೋ ಥರ ಇಲ್ಲ. ಯಾಕೆಂದರೆ ಎಲ್ಲದಕ್ಕೂ ಅದಕ್ಕೆ ತಕ್ಕಂಥ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಅದಕ್ಕೆ ತಕ್ಕಂಥ ಏನೇನು ಬೇಕು ಸೇಫ್ಟಿ ಮೆಜರ್ಸ್ ಎಲ್ಲರೂ ತೊಗೊಂಡಿದ್ದಾರೆ. ಅದನ್ನು ತೊಗೊಂಡು ನಿಮಗೆಲ್ಲ ಮೇಲೆ ಆಡೋದಕ್ಕೆ ಬಿಡ್ತಾರೆ, ಹಾಗಾಗಿ ಸುಮ್ಮನೆ ಕಳಿಸೋದಿಲ್ಲ. ಸೊ ಅದಾಗಿರೋದ್ರಿಂದ ನೀವು ತುಂಬ ಚೆನ್ನಾಗಿ ಆಡ್ಬೋದು. ನಾವು ಕೂಡ 9 o'clock ಚೆಕ್ ಇನ್ ಆಗಿದ್ದು ಹೆಂಗೆ 5-5:30 ಆಯಿತು ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ. ಇಲ್ಲಿ ಯಾವುದೇ ಕೂಡ ಫುಡ್ಡಿಗಾಗಿರ್ಬೋದು, ನೀವೇನೇ ಸಾಫ್ಟ್ ಡ್ರಿಂಕ್ಸ್ ತೊಗೊತಾರೆ ಏನಕ್ಕೆ ಅಂದರೆ ಯಾವುದೇ ರಿಸ್ಟ್ರಿಕ್ಷನ್ ಮಾಡೋದಿಲ್ಲ. ಒಳ್ಳೆ ಎಂಜಾಯ್ ಮಾಡ್ಬೋದು ನಿಮ್ಮ ಟೀಮ್ ಜೊತೆ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ. ಸೊ ನಾನು ರೆಕಮೆಂಡ್ ಮಾಡೋದು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ. ಸೊ ನಿಯರೆಸ್ಟ್ ಒಂದು ಬಡ್ಜೆಟ್ ಫ್ರೆಂಡ್ಲಿ ನೀವು ರೆಸಾರ್ಟ್ ಸರ್ಚ್ ಮಾಡ್ತಿದ್ದೀರಂದರೆ ಹಾಂಗ್ಸೋ ರೆಸಾರ್ಟ್ ತಾವರೆಕೆರೆ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟು ನಾವು ರೈನ್ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಅರೌಂಡ್ 5 ಆಗಿತ್ತು, ಒಂದು 4:30 ಆಗಿತ್ತು. 4:30 ಆದಮೇಲೆ ಕೆಲವೊಂದು ನಾವು ಇಂಡೋರ್ ಗೇಮ್ಸ್ ಎಲ್ಲ ಆಡಿದ್ವಿ. ಅಂದರೆ ಟೇಬಲ್ ಟೆನ್ನಿಸ್ ಆಡಿದ್ವಿ, ಶಟಲ್ ಬ್ಯಾಡ್ಮಿಂಟನ್ ಆಡಿದ್ವಿ. ಅದಾದಮೇಲೆ ಸ್ವಲ್ಪ ಆರ್ಚರು, ಶೂಟಿಂಗ್ ಗೇಮ್ಸು, ಥ್ರೋಬಾಲು ಎಲ್ಲ ಸುಮ್ಮನೆ ಲೈಟಾಗಿ ಆಡಿದ್ವಿ. ಅರೌಂಡ್ 5:30 ಆಗಿತ್ತು. ಆವಾಗ ಹೈ ಟೀ ಸ್ನ್ಯಾಕ್ಸಲ್ಲಿ ಸ್ಟಾರ್ಟ್ ಆಗಿತ್ತು. ಸೊ ಹೈ ಟೀ ಸ್ನ್ಯಾಕ್ಸ್ ಹತ್ರ ಹೋದರೆ ಅಲ್ಲಿ ಬೋಂಡಾ ಮತ್ತು ಟೀ ಕಾಫಿ ಇಟ್ಟಿದ್ರು. ಸೊ ಅದನ್ನು ತೊಗೊಂಡು ಒಂದು ಅರೌಂಡ್ 6 o'clock ಚೆಕ್ಔಟ್ ಆದ್ವಿ. ಬಟ್ ಈಗಲೂ ನಮ್ಮ ಟೀಮ್ನವ್ರು ಹೇಳೋದ್ರಿಂದ ಒಳ್ಳೆ ಎಕ್ಸ್ಪೀರಿಯೆನ್ಸಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ತಿದ್ವಿ. ಸೊ ಮತ್ತು ನೆಕ್ಸ್ಟ್ ಕೂಡ ನಾವು ಇದೇ ಥರ ಹೋಗೋಣ ಅಂತ ಆಲ್ರೆಡಿ ನಾವು ಡಿಸ್ಕಷನ್ ಮಾಡ್ತಾಯಿದ್ದೀವಿ. ಸೊ ಅದೇ ರೀತಿ ಈ ವಿಡಿಯೋದಲ್ಲಿ ನೀವು ಕೊನೆವರೆಗೂ ನೋಡಿ ಯಾವ್ಯಾವ ಆ್ಯಕ್ಟಿವಿಟೀಸ್ ಇಷ್ಟ ಆಯಿತು, ಆಮೇಲೆ ನೀವು ಹೋದರೆ ನೀವು ಯಾವ್ಯಾವ ಆ್ಯಕ್ಟಿವಿಟೀಸ್ ಆಡಿದ್ರಿ, ಅಥವಾ ಬೇರೆ ಯಾವ್ದಾದ್ರು ನೀವು ರೆಸಾರ್ಟ್ ರೆಕಮೆಂಡ್ ಮಾಡೋದಾದರೆ ಕಮೆಂಟಲ್ಲಿ ಅದನ್ನು ಕೂಡ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಕಂಪ್ಲೀಟ್ವರೆಗೂ ನೋಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.